ಫ್ರೆಂಡ್ಸ್, ನಿನ್ನೆ ಕ್ಲಾಸ್ದಲ್ಲಿ ನಾವು ಗ್ರಾಫ್ ಬಗ್ಗೆ ಸ್ಟಡಿ ಮಾಡಿದೆವು. ಇವತ್ತಿನ ಕ್ಲಾಸ್ದಲ್ಲಿ ಹೊಸ ಯೂನಿಟನ್ನು ಸ್ಟಾರ್ಟ್ ಮಾಡೋಣ. ದಟ್ ಈಸ್ 5th ಯೂನಿಟ್, ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸಿಂಪಲಿ we will be call it as central tendency. ಈ ಸೆಂಟ್ರಲ್ ಟೆಂಡೆನ್ಸಿ ಒಳಗೆ ನಾವು what is the meaning of central tendency will be see, and central tendency we will also call it as average. ಈ ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಎವರೇಜ್ ಅನ್ನು ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತೀವೋ ಅದರೊಳಗೆ ಸಿಂಪಲ್ ಎವರೇಜ್ ಅಂದರೆ ಏನು, ಸ್ಪೆಷಲ್ ಎವರೇಜ್ ಅಂದರೆ ಏನು, ಆಮೇಲೆ ಎವರೇಜ್ ಮೀನ್ಸ್ ವಾಟ್, ದೆನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಈ ಪಾಯಿಂಟನ್ನು ನೋಡೋಣ. ಓಕೆ, ನಾವು ವಿಲ್ ಬಿ ಸ್ಟಾರ್ಟ್ ದ ಸೆಂಟ್ರಲ್ ಟೆಂಡೆನ್ಸಿ. ಯಾವುದೇ ಒಂದು ರಿಸರ್ಚ್ ಸ್ಟಡಿ ಆಗಲಿ ಅಥವಾ ಪಾಪ್ಯುಲೇಷನ್ ಸ್ಟಡಿ ಮಾಡುವಾಗ ನಮ್ಗೆ ಡಾಟಾಗಳು ಭಾಳ ಸಂಖ್ಯೆಯಲ್ಲಿ ಸಿಗ್ತವೆ. ಆ ಭಾಳ ಸಂಖ್ಯೆಯಲ್ಲಿ ಸಿಕ್ಕಂಥ ಡಾಟಾನ ನಾವು ತೊಗೊಳಕ್ಕೆ ಹೋಗೋದಿಲ್ಲ. ಪರ್ಟಿಕ್ಯುಲರ್ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಕ ಅಥವಾ ಅಟ್ರಿಬ್ಯೂಟ್ಸ ಅಥವಾ ಕ್ರೈಟೇರಿಯಾ ಲಿಮಿಟೇಷನನ್ನು ಸ್ಯಾಟಿಸ್ಫೈ ಮಾಡುವಂಥ ಸ್ಯಾಂಪಲನ್ನು ಅಷ್ಟೇ ನಾವು ತಗೋತೀವಿ. ಆ ಕ್ರೈಟೇರಿಯಾಸ್ ಕ್ಯಾರೆಕ್ಟರಿಸ್ಟಿಕ್ ಫುಲ್ಫಿಲ್ ಆಗುವಂಥ ವ್ಯಾಲ್ಯೂ ಏನಿರ್ತದಲ್ಲ, ಆ ವ್ಯಾಲ್ಯೂಗೆ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತೇಳಿ ಕರಿತೀವಿ. ಈಗ ನೋಡ್ರಿ, how they are going to define central tendency means, during the period of population study we will be get a large number of observation. Among that large number of observation we are going to selecting one number from which representative group. Representative group means what are the characteristic we are going to giving, what are the criteria and limitation we are going to giving for the samples. After representing that we are going to selecting one number. That number will be called it as central tendency or average. It is about central tendency. If for example now COVID-19 patient ಅನ್ನ ಸೆಲೆಕ್ಷನ್ ಅಥವಾ ಕ್ಲಿನಿಕಲ್ ಫೀಚರ್ಸ್ ಮೇಲೆ ಸಸ್ಪೆಕ್ಟೆಡ್ ಐತಿ COVID-19 ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ತಿದ್ವಿ. ಯಾವ ಬೇಸಿಸ್? he should be have a high grade fever, he should be have a headache, he should be have a throat irritation and cough, even sneezing. ಈ ಕ್ರೈಟೇರಿಯಾಗಳು ಫಿಲ್ಅಪ್ ಇದ್ದರೂ ಆ ಪೇಷಂಟನ್ನು ಏನು ಮಾಡ್ತೀವಿ ನಾವು, ಫರ್ದರ್ ವಿ ಆರ್ ಸೆಂಡಿಂಗ್ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್. ಆ ಕ್ರೈಟೇರಿಯಾಕ್ಕೆ ಏನು ಒಂದು ವ್ಯಾಲ್ಯೂ ಕೊಡ್ತೀವಲ್ಲ, ಆ ವ್ಯಾಲ್ಯೂ ಸೆಂಟ್ರಲ್ ಟೆಂಡೆನ್ಸಿ. ಪ್ರತಿಯೊಬ್ಬರನ್ನು ಸ್ಕ್ಯಾನಿಂಗ್ ಮಾಡಿದಾಗ ಆ ಕ್ಲಿನಿಕಲ್ ಫೀಚರ್ಸ್ ಇದ್ದರೂ ಅಷ್ಟೇ ನಾವು COVID-19 ಥ್ರಾಟ್ ಜಾಬಿಗೆ ಕಳಿಸ್ತೇವೆ. ದಟ್ ಈಸ್ ಅಬೌಟ್ ಸೆಂಟ್ರಲ್ ಟೆಂಡೆನ್ಸಿ average. One more thing, that is average. Average and central tendencies are same. How they are going to define term average means, it is a congregate of value around a single value. ಎಲ್ಲ ವ್ಯಾಲ್ಯೂಗಳು ಆ ಏನು ಕ್ಯಾರೆಕ್ಟರಿಸ್ಟಿಕ್ ಫಿಲ್ಅಪ್ ಮಾಡುವಂಥ ವ್ಯಾಲ್ಯೂ ಇರ್ತದಲ್ಲ ಅದರ ಅರೌಂಡೇ ಇರಬೇಕು. ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರಿಸ್ಟಿಕ್ಕನ್ನು 25 ತೊಗೊಂಡಿವ್ರು, ಒಂದು 30 ಸ್ಯಾಂಪಲ್ ಇರ್ತಾವ. 30 ಸ್ಯಾಂಪಲ್ದಾಗ ಕ್ಯಾರೆಕ್ಟರಿಸ್ಟಿಕ್ ಒಂದು 30 ಕ್ಯಾರೆಕ್ಟರಿಸ್ಟಿಕ್ ಇಟ್ಟಾಗ ಆ 30 ಕ್ಯಾರೆಕ್ಟರಿಸ್ಟಿಕ್ದಾಗ ಎಲ್ಲರೂ ಆಲ್ಮೋಸ್ಟ್ ಆಲ್ 25 ಸ್ಕೋರ್ ಮಾಡ್ತಾರೆ. ಆ 25 ರೇಂಜ್ ಸಮೀಪ ಬರ್ತಾರಲ್ಲ ಅದು ಎವರೇಜ್. 22 to 28, 25 ಇಸ್ ಎವರೇಜ್. ಈ ರೇಂಜ್ ಒಳಗೆ ಬರುವಂಥದಕ್ಕೆಲ್ಲ ನಾವು ಎವರೇಜ್ ಅಂತ ಕರಿತೀವಿ. ಓಕೆ, ಸೇಮ್ ಲೈಕ್ this central tendency we are going to classify as a simple average and special average. ಈ ಸಿಂಪಲ್ ಸೆಂಟ್ರಲ್ ಟೆಂಡೆನ್ಸಿ ಒಳಗೆ 3 ಥರ ಬರ್ತಾವೆ. mean, we are denoting it with the x bar, mean. Second one, median, denoting it with the mu. And third one, mode, denoting it with the z. These are the simple averages. ಆಮೇಲೆ ಸ್ಪೆಷಲ್ ಎವರೇಜಸ್ ಒಳಗೆ ಬರುವಂಥವು ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್. ಓಕೆ, ಈಗ 1 by 1 ಸಿಂಪಲ್ ಎವರೇಜ್ ಸ್ಟಡಿ ಮಾಡಿದಾಗ what do you mean by mean means, it is denoted with the x bar. ಈ ಮೀನನ್ನು ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಬೇಸ್ಡ್ ಡಿಫೈನ್ ಮಾಡ್ತಾರೆ. ಇಟ್ ಮೀನ್ಸ್ ಸಮ್ ಆಫ್ ಟೋಟಲ್ ಅಬ್ಸರ್ವೇಷನ್ಸ್
divided by number of observation. X bar is equal to summation of x divided by n ಅಂತ ಹೇಳ್ಬೋದು. This is a mean definition. And median, mu, median it means any value it is dividing the numerical data with the two parts. Median will be being derived at the midpoint. It will be divide the numerical series into two parts, less than that and more than that. For example, 0 to 10 ತಗೊಂಡಾಗ 5 ಏನಾಗ್ತದ ಮೀಡಿಯನ್ ಆಗ್ತದೆ. ಲೆಸ್ ದೆನ್ ಮೀಡಿಯನ್ 4 3 2 1 0 ಆಗ್ತದೆ. ಮೋರ್ ದೆನ್ ಮೀಡಿಯನ್ 6 7 8 9 10 ಆಗ್ತದೆ. ಈ ಥರ it will be act as a being at the midpoint. That will be called as median. Okay, third one ಬಂದಾಗ mode. Mode, how we are going to define the mode means most frequently occurring number. Most frequently occurring number ಗೆ mode ಅಂತ ಕರಿತೀವಿ. It can be denoted with the Z. Okay, for example ಈ mode ಗೆ ಸಂಬಂಧಪಟ್ಟಂಗ ಸಚಿನ್ ತೆಂಡೂಲ್ಕರ್ ಆಲ್ಮೋಸ್ಟ್ ಆಲ್ ಔಟ್ ಆದದ್ದು ಸ್ಕೋರ್ ಯಾವುದು ಅಂದ್ರೆ 99. ಸೆಂಚುರಿ ಮಾಡ್ಲಕ್ಕೆ ಸಮೀಪ ಬಂದಾಗ 99 ಇದ್ದಾಗ ಔಟ್ ಆದ ಸಿಚುವೇಶನ್ ಹೆಚ್ಚಿಗೆ. That 99 will be considered here as a mode. Okay, it is about simple average. Next ಬಂದಾಗ ಸ್ಪೆಷಲ್ ಅವರೇಜ್ ಅಂತ ಹೇಳೋದು. ಈ ಸ್ಪೆಷಲ್ ಅವರೇಜ್ ಅಲ್ಲಿ geometrical mean harmonic mean. ಈ geometrical mean means with the help of logarithm what we are getting the mean, that is geometrical mean. And next one harmonic means this harmonic mean is a reciprocal of mean. ಈ harmonic mean arithmetic general mean the reciprocal ಇರ್ತದೆ, divided by ಇರ್ತದೆ. That is harmonic mean. It means n by summation of x ಇರ್ತದೆ. Okay, that is about harmonic mean. ಆಮೇಲೆ next one, by looking this image ನಾವು ಸ್ಟಡಿ ಮಾಡೋದಂತ COVID-19 ದಲ್ಲಿ ಕೆಲವು ಸಿಂಪ್ಟಮ್ಸ್ ಇರ್ತವೆ. ಅದರೊಳಗೆ ಎಲ್ಲರೂ ಆಲ್ಮೋಸ್ಟ್ ಒಂದು 100 ಮಂದಿನ ತೊಗೊಂಡಿವಲ್ಲ, ಒಂದು 30 ಮಂದಿಗೆ ಆ ಸಿಂಪ್ಟಮ್ಸ್ ಫುಲ್ಫಿಲ್ ಆಗ್ತಿರ್ತವೆ. ಆ ಸಿಂಪ್ಟಮ್ಸ್ ಕ್ರೈಟೀರಿಯಾ ಅಥವಾ ಅಟ್ರಿಬ್ಯೂಟ್ಸ್ ಲಿಮಿಟೇಷನ್ ಕೊಟ್ಟಿರ್ತೇವೆ. ಆ ಲಿಮಿಟೇಷನ್ ಸ್ಕೋರ್ ಆನ್ ಆ್ಯಂಡ್ ಅವರೇಜ್ 10 ಹಿಡ್ರಿ. ಆ 10 ಇತ್ತಲೋ ಪ್ರತಿಯೊಬ್ಬರ ಒಳಗೆ ಮೀನ ಮೀಡಿಯನ್ನ ಮೋಡ್ ಚೆಕ್ ಮಾಡಿದಾಗ ಸೇಮ್ ಲೈನ್ದಲ್ಲಿ ಇಟ್ ಈಸ್ ಹ್ಯಾವಿಂಗ್ ಅ central tendency. Mean median mode same on and average 9 to 11 ದಾಗ ಬೀಳ್ತವೆ. 9 10 11 ಇಷ್ಟಾಗಿ ಬೀಳೋದ್ರಿಂದ ಇದಕ್ಕೆ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಎಲ್ಲರೂ ಸೇಮ್ ಕ್ಯಾರೆಕ್ಟರ್ಸ್ ಹೊಂದಿದ್ರಲ್ಲ ಅವ್ರನ್ನ ಈಜಿಯಾಗಿ ಕ್ಯಾಪ್ಚರ್ ಮಾಡ್ಕೋತೀವಿ, ಅವ್ರನ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ಕಳಿಸ್ತೀವಿ. whoever having the clinical features of COVID-19, next we are sending them for the throat swab, then confirmative test and treatment for the COVID-19. It is about central tendency. Okay, ಈ ಸೆಂಟ್ರಲ್ ಟೆಂಡೆನ್ಸಿ ಒಳಗೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಬರ್ತಾವೆ, ಹ್ಯಾವಿಂಗ್ ಅ ಗುಡ್ ಕ್ಯಾರೆಕ್ಟರಿಸ್ಟಿಕ್. ಆ ಕ್ಯಾರೆಕ್ಟರಿಸ್ಟಿಕ್ ಹೊಂದಿದ್ರೆ ಅಷ್ಟೇ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ವಾಟ್ ಆರ್ ದೋಸ್ ಕ್ಯಾರೆಕ್ಟರಿಸ್ಟಿಕ್ ಮೀನ್ಸ್ ಫಸ್ಟ್ ಒನ್ ಇಸ್ ಅ ರಿಜಿಡ್. Central tendency, what we are calling mean median mode, they must and should have a rigidity. Rigidity ಅಂದರೆ ವ್ಯಾಲ್ಯೂ ಚೇಂಜ್ ಆಗ್ತದೆ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 25 ಬತ್ತು, ಮತ್ತೊಬ್ಬರು ಕ್ಯಾಲ್ಕುಲೇಷನ್ ಮಾಡಿದಾಗ 99 ಬತ್ತು, ಅದು ರಿಜಿಡಿಟಿ ಕಳ್ಕೊಂಡ್ಬಿಡ್ತದೆ. ವಾಟ್ ಎವರ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ಇಟ್ ಈಸ್ 25, ನೆಕ್ಸ್ಟ್ ಪರ್ಸನ್ ಈಸ್ ಕ್ಯಾಲ್ಕುಲೇಟಿಂಗ್ ಆಲ್ಸೋ 25, ಅಂದರ್ ಒನ್ ಕ್ಯಾಲ್ಕುಲೇಟಿಂಗ್ ಆಲ್ಸೋ ಅರೌಂಡ್ 24. ಇಟ್ ಈಸ್ ಅ ನಿಯರೆಸ್ಟ್ ಆ್ಯಂಡ್ ಪರ್ಟಿಕ್ಯುಲರ್ answer is there. That will be called it as rigidity. ಎಲ್ಲರಿಗೆ ಸೇಮ್ ವ್ಯಾಲ್ಯೂ ಬರಬೇಕು. ಓಕೆ, ನೆಕ್ಸ್ಟ್ ಒನ್ ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಬೈ ಎವ್ರಿಬಡಿ. ಮೀನನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಒಂದು ನೋಡ್ರಿ ಪ್ಲಾನ್ ಗೊತ್ತಾಗಬೇಕು, ಅದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಒನ್, ಇಟ್ ಶುಡ್ ಹ್ಯಾವ್ ಆಲ್ ದಿ ಐಟಮ್ಸ್. ಥರ್ಡ್ ಒನ್, ಈಗ 0 to 10 ತಗೊಂಡಾಗ ಎಲ್ಲ ಐಟಮ್ಸ್ಗಳನ್ನು 0 to 1 2 3 4 ಈ ಥರ ಎಲ್ಲ ಐಟಮ್ಸ್ಗಳು ಅದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ.
ಯಾವುದೋ ಒಂದು ಮಿಸ್ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಐಟಮ್ ಕನ್ಸಿಡರ್ ಆಗ್ತದೆ ಇದರಲ್ಲಿ. that should be all items should be included here. Just a minute. Let's come back. It should be have all the items. Next, it should be have a mathematical formula. ಯಾವುದೋ ಒಂದು ಸೆಂಟ್ರಲ್ ಟೆಂಡೆನ್ಸಿ ತಗೊಂಡಾಗ ಪ್ರತಿಯೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಷನ್ಸ್ ಅದ. ಮೀನ್ ತಗೊಂಡ್ರು ಮೀನು ಐತಿ, ಮೋಡು ಐತಿ, ಆಮೇಲೆ ಮೀಡಿಯನ್ ಐತಿ. ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ calculation formula, mathematical formula. Next characteristic, it should be algebraically treatment. ನಾವು ಫಾರ್ಮುಲಾ ಉಪಯೋಗ ಮಾಡಿ ಮೀನ್ ಮೀಡಿಯನ್ ಮೋಡ್ ಕಂಡುಹಿಡಬೇಕು. ನೆಕ್ಸ್ಟ್ ಸ್ಟೆಪ್ಗೆ ಅಲ್ಜಿಬ್ರಿಕ್ ಉಪಯೋಗ ಆಗಬೇಕು, ಕ್ಯಾಲ್ಕುಲೇಷನ್ಗೂ ಉಪಯೋಗ ಆಗುತ್ತೆ, ಸ್ಟ್ಯಾಟಿಸ್ಟಿಕಲ್ಗೆ ಉಪಯೋಗ ಆಗುತ್ತೆ. ವಿತ್ ಹೆಲ್ಪ್ ಆಫ್ ಮೀನ್ ಮೀಡಿಯನ್ ಮೋಡ್ ದೆನ್ ಅಗೇನ್ ವಿ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆ್ಯಂಡ್ mean deviation and dispersions. We are going to calculating with the help of central tendency. That is the meaning of algebraic treatment. And next one, it should be have a sample stability. Sample stability ಅಂದ್ರೆ mean median mode sample criteria ಏನಿರ್ತಾವ ಸೇಮ್ ಇರಬೇಕು. For calculating today also same, and for calculating for the 1 month after or even 1 year after, the value sample nature should be same. That is, we will be call it as sample stability. Next, last one, characteristic, statistical computation. Now with the help of this mean median mode, we are going to calculate in the statistical analysis, hypothesis analysis, ಆಮೇಲೆ ಡಿಸ್ಪರ್ಷನ್, ಕೋರಿಲೇಷನ್, ಕೋಯಿಫಿಷಿಯಂಟ್ಸ್, ಇವೆಲ್ಲ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗ್ತವೆ. ದಟ್ ಈಸ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ central tendency. Okay, by this we will be finished today class regarding central tendency meaning, classification of central tendency, what is the definition of average, and simple average what are those, and special average what are those, and lastly characteristic of central tendency. But we will be finished today class. In next upcoming class we will be discuss about mean. Thank you.